गुड मॉर्निंग स्टूडेंट्स। आज हम 6 स्टैंडर्ड के लिए ये अब्राहम लिंकन यानी लिंकन के बारे में थोड़ी जानकारी हासिल करेंगे। आइए इस लिंकन का थोड़ी खबर हम समझ लेंगे। लिंकन जी का जन्म लगभग 300 वर्ष पूर्व संयुक्त राज्य अमेरिका में सन 1709 में जन्मते ಅಬ್ರಾಮ್ ಲಿಂಕನ್ ಅಂದರೆ ಅಬ್ರಾಮ್ ಲಿಂಕನ್ ಅವರ ಜನ್ಮ 300 ವರ್ಷಗಳ ಹಿಂದೆ ಅಂದರೆ ಸಂಯುಕ್ತ ರಾಜ್ಯ ಅಮೇರಿಕಾ ದೇಶದಲ್ಲಿ 1709ನೇ ಇಸ್ವಿನಲ್ಲಿ ಇವರ ಜನ್ಮ ಆಯಿತು। ಯಾರ ಜನ್ಮನಪ್ಪ ಅಂದರೆ ಅಬ್ರಾಮ್ ಲಿಂಕನ್ ಅವರ ಜನ್ಮ। उस समय अमेरिका राज्य की तरह धनी और शक्तिशाली देश नहीं था। ಆ ಸಮಯ ಅಮೇರಿಕಾ ಇವತ್ತಿನ ದಿವಸ ಯಾವ ಥರ ಇದೆ ಅಮೇರಿಕಾ ಆ ರೀತಿ ಪವರ್ಫುಲ್ಲಾಗಿ ಶಕ್ತಿಶಾಲಿಯಾಗಿ ಆವತ್ತು ದೇಶ ಇರಲಿಲ್ಲ। यूरोप के लोगों ने धीरे धीरे यहाँ आकर खाली पड़ी जमीन पर कब्जा कर लिया। ಅಂದರೆ ನಿಧಾನವಾಗಿ ಬರ್ತಾ ಬರ್ತಾ ಯುರೋಪ್ ದೇಶದ ಜನರು ಏನು ಮಾಡ್ತಾಯಿದ್ರು, ಆ ಒಂದು ದೇಶವನ್ನು ಖಾಲಿ ಮಾಡ್ತಾ ಮಾಡ್ತಾ ಜಮೀನಿನ ಮೇಲೆ ಆಕ್ರಮಣ ಮಾಡಿಕೊಂಡು ದಬ್ಬಾಳಿಕೆಯನ್ನು ಮಾಡ್ತಿದ್ರು। ಅವರು ಉಸ್ಕೆ ಸ್ವಾಮಿ ಬಂದ್ಗಯ್ಯೆ, ಜೊತೆಗೆ ಏನು ಮಾಡಿದರು, ಆ ಒಂದು ಜಾಗದಲ್ಲಿ ಇವರೇ ಮೇಯ್ನಾಗಿ ಇರ್ತಾಯಿದ್ರು। यूरोप के लोग धनी थे, इसलिए वे अफ्रीका से बहुत से लोगों को खेतों में मजदूरों के रूप में काम करने के लिए यहाँ ले आए। ಅಂದರೆ ಯುರೋಪ್ ದೇಶದ ಜನರು ಹಣವಂತರಾಗಿದ್ದರು, ಶಕ್ತಿಶಾಲಿಯಾಗಿದ್ದರು। ಅವ್ರು ಏನು ಮಾಡಿದರು ಅಂದರೆ ಆಫ್ರಿಕಾದಿಂದ ಅವ್ರು ಏನು ಮಾಡ್ತಾಯಿದ್ರು, ಜನಗಳನ್ನು ತರಿಸ್ಬಿಟ್ಟು ಆ ಒಂದು ಜಮೀನಿನ ಒಂದು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ರೂಪದಲ್ಲಿ ಅವರು ಕೆಲಸ ಮಾಡಲಿಕ್ಕೋಸ್ಕರ ಇಲ್ಲಿ ತಂದು ಬಿಡ್ತಾಯಿದ್ರು। ವೇ ಉನ್ಸೆ ಪಶುओं की तरह ವ್ಯವಹಾರ करते थे। ಅಂದರೆ ಆ ಪಶುओं की तरह ಆ ಒಂದು ಪಶುಗಳ ಒಂದು ರೀತಿಯಲ್ಲಿ ವ್ಯವಹಾರನ ಮಾಡ್ತಾಯಿದ್ರು। ಅವರು ಉನ್ಹೆ ಅಪ್ನಾ ದಾಸ್ ಮಾನ್ತೆ थे। ಅಂದರೆ ಏನು ಮಾಡ್ತಿದ್ರು ಅಂತಂದರೆ ಅವರು ಇವರ ದಾಸ್ಯತನವಾಗಿ ನೋಡ್ಕೊತಾ ಇದ್ರು, ಇವರ ಅಧೀನದಲ್ಲಿ ಇರ್ತಾ ಇದ್ರು। ಲಿಂಕನ್ का जन्म ऐसे ही समय में हुआ था। ಅಂದರೆ ಅಬ್ರಾಹಂ ಲಿಂಕನ್ ಎಂಬತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಜನ್ಮ ಆ ಸಮಯದಲ್ಲಿ ಆಯಿತು। ಉನ್ಕಾ ಬಚ್ಪನ್ ಬಹುತ್ ಗರೀಬಿ ಮೇ ಬೀತಾ ತಾ, ಅವರ ಬಾಲ್ಯ ವ್ಯವಸ್ಥೆ, ಬಚ್ಪನ್ ಅಂದರೆ ಇಲ್ಲಿ ಬಾಲ್ಯ ವ್ಯವಸ್ಥೆ ಆ ಒಂದು ಗರೀಬ್ ಅಂದರೆ ಬಡ ಕುಟುಂಬದಲ್ಲಿ ಬಡ ರೀತಿಯಲ್ಲಿ ಆಗ್ತಾಯಿತ್ತು। ಅಂದರೆ ಗರೀಬ್ ಆಪೋಸಿಟ್ ವರ್ಡು ಹಮೀರ್ ಅಂತ ಬರುತ್ತೆ। गुजर बसर करने के लिए उन्हें छोटी छोटी नौकरियाँ करनी पड़ी। ಅಂದರೆ ಅವರು ಜೀವನ ಮಾಡಲಿಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ಕೊಂಡು ಏನು ಮಾಡ್ತಿದ್ರು, ಜೀವನ ಮಾಡಲಿಕ್ಕೋಸ್ಕರ ಒಂದು ಚಿಕ್ಕ ಒಂದು ಜಾಬ್ನ, ನೌಕರಿ ಅಂದರೆ ಜಾಬ್ನ ಹುಡುಕ್ತಾಯಿದ್ರು। ಉನ್ಹೋನೆ ಅಪ್ನಿ ಪಢಾಯಿ ಜಾರಿ ರಕ್ಕಿ, ಅವರು ಏನು ಮಾಡಿದ್ರು, ಜೊತೆಗೆ ಆ ಒಂದು ಜಾಬ್ನು ಕೂಡ ಮಾಡ್ತಾ ಅವರ ಒಂದು ಕೆಲಸವನ್ನು ಕೂಡ ಮಾಡ್ತಾ ಅವರು ಎಜುಕೇಷನ್ನು ಕೂಡ ಮಾಡ್ತಾ ಬಂದರು। ಅವರು वकालत की डिग्री प्राप्त की, वकालत डिग्रीನ ಕಂಪ್ಲೀಟ್ ಮಾಡಿಕೊಂಡ್ರು। वकालत करते वे ರಾಜನೀತಿ ಮೇ ಆ ಗಯೆ, ಆ ಒಂದು ಎಜುಕೇಷನ್ನ ಮಾಡ್ತಕ್ಕಂಥದ್ರ ಜೊತೆಗೆ ಇವರು ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ ಅಂದರೆ ರಾಜನೀತಿಗೆ ಸಂಬಂಧಪಟ್ಟಾಗೆ ಅವರು ಎಜುಕೇಷನ್ನ ಮಾಡ್ತಾ ಇದ್ದರು। ಅವರು उस समय अमेरिका की राजनीति बहुत कठिन और संघर्षपूर्ण दौर से गुजर रही थी। ಆ ಸಮಯ ಅಮೇರಿಕ ಸಂಯುಕ್ತ ರಾಜ್ಯದ ರಾಜನೀತಿ ಬಹಳ ಕಠಿಣವಾಗಿ ಮತ್ತು ಸಂಘರ್ಷಪೂರ್ಣವಾಗಿ ಆ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತು ಅಮೇರಿಕಾದಲ್ಲಿ। ಇವತ್ತಿನ ಒಂದು ಅಮೇರಿಕಾ ಥರ ಅವತ್ತು ಇರಲಿಲ್ಲ। नेक्स्ट, अमेरिका के दक्षिण के राज्यों में दास प्रथा जारी थी, परंतु उत्तरी राज्य में प्रथा का ಡಟ್ಕರ್ ವಿರೋಧ ಕರ್ರೇತೆ। ಅಮೇರಿಕಾ ರಾಜ್ಯದ ದಕ್ಷಿಣ ರಾಜ್ಯದ ರಾಜ್ಯದ ಕೆಲವು ಪ್ರಜೆಗಳು ದಾಸ್ಯ ಪ್ರಥಾ ಅಂದರೆ ಇನ್ನೊಬ್ಬರ ಅಧೀನದಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿರ್ತಕ್ಕಂಥ ರಾಜ್ಯದ ಜನಗಳಾಗ್ತಾಯಿದ್ರು। ಆ ಒಂದು ರಾಜ್ಯದ ಒಂದು ಪರಿಸ್ಥಿತಿ ಬಹಳ ವಿರೋಧವಾಗ್ತಾ ಇತ್ತು। ಐಸಿ ಕಠಿಣ ದೌರ್ ಮೇ ಅಬ್ರಾಹಂ ಲಿಂಕನ್ ಅಮೇರಿಕಾ ಕೆ ರಾಷ್ಟ್ರಪತಿ ಚುನ್ ಗಯೆ। ಆ ಒಂದು ಪರಿಸ್ಥಿತಿನಲ್ಲಿ, ಆ ಕಠಿಣ ಪರಿಸ್ಥಿತಿನಲ್ಲಿ ಅಬ್ರಾಹಂ ಲಿಂಕನ್ ಎಂಬತಕ್ಕಂತಹ ಮಹಾನ್ ವ್ಯಕ್ತಿ ಅಮೇರಿಕಾ ದೇಶದ ರಾಷ್ಟ್ರಪತಿಯಾಗಿ ಸೆಲೆಕ್ಟ್ ಆದರು।
वे संयुक्त दास प्रथा के विरोधी थे. ಅವರು ಸಂಯುಕ್ತ ದಾಸ ಪ್ರಥಾ ಇನ್ನೊಬ್ಬರ ಅಧೀನದಲ್ಲಿರ್ತಕ್ಕಂತಹ ವ್ಯಕ್ತಿ ರೀತಿಯಲ್ಲಿ ಅವರು ವಿರೋಧಿ ಆಗ್ತಾ ಇದ್ರು. लिंकन चाहते थे कि दास प्रथा समाप्त हो जाए और राष्ट्र की एकता भी बनी रहे. ಅಬ್ರಹಾಂ ಲಿಂಕನ್ ಅವರು ಅನ್ಕೋತಾ ಇದ್ರೇನಪ್ಪ ಅಂದ್ರೆ ಈ ದಾಸ ಪ್ರಥಾ ಅಬ್ರಹಾಂ ಲಿಂಕನ್ का मत था कि राष्ट्र अपूर्ण ಮಾಡತಕ್ಕಂತದ್ದು ಅವರಿಗೆ आधे लोग स्वतंत्रता हो और आधे लोग गुलाम दास ರಹೆ. ಅಂದರೆ ಅಬ್ರಹಾಂ ಲಿಂಕನ್ ಅವರು ಅನ್ಕೋತಾ ಹೇಳ್ಕೋತಾ ಇದ್ರಪ್ಪ ಅಂತಂದರೆ ಆ ಒಂದು ರಾಜ್ಯ ಅರ್ಧ ಜನ ಗುಲಾಮಿ ಒಂದು ಸಂಪ್ರದಾಯದಲ್ಲಿದ್ದಾರೆ, ಕೆಲವರು ಜನ ಸ್ವತಂತ್ರತಾ ಒಂದು ರೀತಿಯಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದನ್ನ ತಿಳ್ಕೊತಾ ಇದ್ರು. ಅಮೆರಿಕಾ ಕಿ ಜನತಾನೆ ಲಿಂಕನ್ ಕೋ ಭರಪೂರ್ ಸಮರ್ಥನ್ ದಿಯಾ. ಅಮೇರಿಕಾದ ಜನಗಳಿಗೆ ಲಿಂಕನ್ ಎಂಬತಕ್ಕಂಥವ್ರು ಬಹಳ ಸಮರ್ಥನವಾಗಿ ಆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ರು. ವೇ दोबारा भी राष्ट्रपति चुने गए, परंतु पद प्राप्त करने से पहले ही एक सभागृह में उनकी ಅಬ್ರಹಾಂ ಲಿಂಕನ್ ಅವರು ಎರಡನೇ ಸರಿನೂ ಕೂಡ ಅಮೆರಿಕದಲ್ಲಿ ರಾಷ್ಟ್ರಪತಿಯಾಗಿ ಸೆಲೆಕ್ಟ್ ಆದರು. ಆದರೆ ಮಧ್ಯದಲ್ಲಿ ಇವರ ಬಹಳ ಬೇಸರದ ಒಂದು ಸಂಗತಿ ಅಂತ ಅಂದ್ರೆ ಒಂದು ಸಭಾ ಇವತ್ತು ಅಬ್ರಹಾಂ ಲಿಂಕನ್ ಅವರು ಜನಗಳ ಮನಸ್ಸಲ್ಲಿ ಇದ್ದಾರೆ.